ಈ ಟೊಮೆಟೊ ಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 4 ಟೊಮೆಟೊ ಕಾಯಿನ ತಗೊಂಡಿದ್ದೀನಿ. ಇವುಗಳನ್ನು ಫಸ್ಟು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡೋದಕ್ಕಿಂತ ಬಿಫೋರ್ ಏನು ಮಾಡಬೇಕಾಗುತ್ತೆ, ಹುರ್ಕೋಬೇಕಾಗುತ್ತೆ ಟೊಮೆಟೊ ಕಾಯಿನ. ಹಾಗೆ ಇಡೋದು ಹುರ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೋತಿದ್ದೀನಿ. ಅಂದರೆ ನೀಟಾಗಿ ಹುರಿಯುತ್ತಲ್ಲ, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಸಿಯಾಗಿರೋದಿಲ್ಲ. ಹಾಗಾಗಿ ಟೊಮೆಟೊ ಕಾಯಿನ ಹುರ್ಕೋಬೇಕಾಗತ್ತೆ. ಸೊ ಇದನ್ನು ಏನು ಮಾಡೋಣ, ಈಗ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಟೊಮೆಟೊ ಕಾಯಿನ ಕಟ್ ಮಾಡಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟಲ್ಲಿ ಹುರ್ಕೊಳ್ಳೋಣ. ಈಗ ಹುರ್ಕೊಳ್ಳೋದಕ್ಕೆ 1/4 ಬಟ್ಲಷ್ಟು ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ಹುರ್ಕೊಂಡು ನಾನು ಒಂದು ಜಾರಿಗೆ ತಕ್ಕೋತಾ ಇದ್ದೀನಿ. ಈ ಶೇಂಗಾ ಕಾಳು ಹುರಿದಾದ್ಮೇಲೆ ನಾನು 5ರಿಂದ 6 ಹಸಿಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಮೊದಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಕಾಯಿನ, ಅದನ್ನು ನಾನೀಗ ಹುರ್ಕೋತಾ ಇದ್ದೀನಿ. ಫಸ್ಟಲ್ಲಿ ಹಾಗೆ ಹುರಿದ್ಬಿಟ್ಟು ಆಮೇಲೆ ಒಂದು ಅರ್ಧ ಹುರಿದಾದ್ಮೇಲೆ ನೀವು 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕಾಗುತ್ತೆ. ಇಲ್ಲ ಮೊದಲೇ ಎಣ್ಣೆ ಹಾಕಿದರೆ ಅದು ನೀಟಾಗಿ ಹುರಿಯಲ್ಲ, ಹಾಗಾಗಿ ಅರ್ಧ ಹುರಿದಾದ್ಮೇಲೆ ಎಣ್ಣೆ ಹಾಕಿ ಹುರ್ಕೋಬೇಕು. ಹಾಗೆ ಬೀಜ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ತೆಗೆದು ಹುರಿಯೋದಕ್ಕೆ ಟ್ರೈ ಮಾಡಿ. ಶೇಂಗಾ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹುರ್ಕೊಂಡು ಒಂದು ಜಾರಿಗೆ ತೆಕ್ಕೊಂಡಾದಮೇಲೆ ನಾನು ಇದಕ್ಕೆ
ಕೊತ್ತಂಬರಿ, ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿ ಜೀರಿಗೆನ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿರೋದಿಲ್ಲ ರುಬ್ಬುವಾಗ, ಯಾಕಂದರೆ ಟೊಮ್ಯಾಟೊಲ್ಲಿರೋ ನೀರೇ ಸಾಕಾಗುತ್ತೆ, ಅದೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ರುಬ್ಕೊಳ್ಳುವಾಗ ಮತ್ತೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋದೇನು ಬೇಕಾಗಿಲ್ಲ. ರೊಟ್ಟಿ, ಚಪಾತಿ ಅಥವಾ ದೋಸೆ ಅಥವಾ ಅನ್ನ ಇದೆಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಈ ಟೊಮ್ಯಾಟೊ ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೂ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ.